ಕ್ರಿಮಿನಲ್ ರೆಕಾರ್ಡ್ಸ್ ಯಾರು ಆಂಟಿ ಸೋಷಲ್ ಎಲಿಮೆಂಟ್ಸ್ ಇರ್ತಾರಲ್ಲ ಆ ವ್ಯಕ್ತಿ ಅಕಸ್ಮಾತ್ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದ್ರೆ ಅದು ರೆಡ್ ಆಗಿ ತೋರಿಸುತ್ತೆ. ಪೊಲೀಸ್ ಅವರು ಹೆಚ್ಚಿನ ಸೆಕ್ಯೂರಿಟಿಯನ್ನು ಕನ್ನಡಕಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಅಂದರೆ ಎ ಐ ಎನೇಬಲ್ಡ್ ಸ್ಮಾರ್ಟ್ ಗ್ಲಾಸಸ್ ಅಂದರೆ ಏನು ಅಂದರೆ, ಒಂದು ನಮ್ಮ ರೆಗ್ಯುಲರ್ ಮೊಬೈಲ್ಗೆ ಒಂದು ಬ್ಲೂಟೂತ್ ಮೂಲಕ ಕನೆಕ್ಟ್ ಮಾಡ್ಕೊಂಡಿರ್ತಾರೆ. ಸೊ ಅವನೇನಾದ್ರು ಟೆರರಿಸ್ಟ್ ಇದ್ದರೆ ತಕ್ಷಣ ಅದು ಅಲಾರಾಮ್ ಆಗುತ್ತೆ. ತಕ್ಷಣ ಅಲ್ಲಿರೋ ಪೊಲೀಸ್ ಹತ್ರ ಬಂದು ಅವನನ್ನು ಈ ಸಲ ನ್ಯೂ ಡೆಲ್ಲಿಯಲ್ಲಿ ಆಚರಣೆ ಆಗುವ 77ನೇ ಗಣರಾಜ್ಯೋತ್ಸವಕ್ಕೆ ಪೊಲೀಸ್ ಅವರು ಹೆಚ್ಚಿನ ಸೆಕ್ಯೂರಿಟಿಯನ್ನು ಅಳವಡಿಸ್ಕೊಳ್ತಾ ಇದ್ದಾರೆ. ಹೆಚ್ಚಿನ ಸೆಕ್ಯೂರಿಟಿ ಅಂದರೆ ಈ ಸಲ ಏನು ಮಾಡಿದ್ದಾರೆ ಅಂದರೆ AI ಬೇಸ್ಡ್ ಕನ್ನಡಕಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಅಂದರೆ AI ಬೇಸ್ ಕನ್ನಡಕಗಳು ಒಂಥರ ಡಾರ್ಕ್ ಗ್ಲಾಸಸ್ ಥರ ಹಾಕೋತಾರೆ. ಸುಮಾರು 10,000 ಜನ ಪೊಲೀಸ್ಗೆ ಈ AI ಎನೇಬಲ್ಡ್ ಸ್ಮಾರ್ಟ್ ಗ್ಲಾಸಸ್ ಕೊಟ್ಟಿದ್ದಾರೆ. ಈ AI ಎನೇಬಲ್ಡ್ ಸ್ಮಾರ್ಟ್ ಗ್ಲಾಸಸ್ ಅಂದರೆ ಏನು ಅಂದರೆ, ಕನ್ನಡಕದ ಮುಂದೆ ಒಂದು ಹೈ ರೆಸಲ್ಯೂಷನ್ ಕ್ಯಾಮ್ರಾ ಅಳವಡಿಸಿರ್ತಾರೆ ಮತ್ತು ಕನ್ನಡಕದ ಮೇಲ್ಗಡೆ ಥರ್ಮಲ್ ಇಮೇಜಿಂಗ್ ಸೆನ್ಸರ್ ಅಂತ ಯೂಸ್ ಮಾಡಿರ್ತಾರೆ. ಸೊ ಇದನ್ನು ಏನು ಮಾಡ್ತಾರೆ ಅಂದರೆ, ಈ AI ಕನ್ನಡಕನ ಒಂದು ನಮ್ಮ ರೆಗ್ಯುಲರ್ ಮೊಬೈಲ್ಗೆ ಒಂದು ಬ್ಲೂಟೂತ್ ಮೂಲಕ ಕನೆಕ್ಟ್ ಮಾಡ್ಕೊಂಡಿರ್ತಾರೆ. ಸೊ ಇದು ಈ ಒಂದು ಸಿಸ್ಟಮ್ಮು ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ನೋಡಿ, ಈಗ ಒಬ್ಬ ವ್ಯಕ್ತಿನ ಪೊಲೀಸು ದೃಷ್ಟಿಸಿ ನೋಡಿದ್ರೆ ಆ ವ್ಯಕ್ತಿದು ಚಹರೆನ ಅದು ಏನು ಮಾಡುತ್ತೆ ಅಂದರೆ, ಒಳಗಡೆ ಒಂದು ಆಗ್ಯುಮೆಂಟೆಡ್ ರಿಯಾಲಿಟಿ ಗ್ಲಾಸ್ AR ಗ್ಲಾಸ್ ಅಂತ ಒಂದು ಸಣ್ಣದಾಗಿ ಒಂದು ಸ್ಕ್ರೀನ್ ಕೊಟ್ಟಿರ್ತಾರೆ ಆ ಕನ್ನಡಕದಲ್ಲಿ. ಆ ವ್ಯಕ್ತಿ ನೋಡಿದ ತಕ್ಷಣ ಆ ವ್ಯಕ್ತಿ ಅಕಸ್ಮಾತ್ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದ್ದರೆ ಅದು ರೆಡ್ ಆಗಿ ತೋರಿಸುತ್ತೆ. ಇಲ್ಲ ಅವನ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇಲ್ಲ ಅಂದರೆ ಅದು ಗ್ರೀನಲ್ಲಿ ತೋರಿಸುತ್ತೆ. ಅದು ಒಬ್ಬನ್ನೇ ದೃಷ್ಟಿಸಿ ನೋಡಬೇಕಾಗಿಲ್ಲ, ಅದು ಕಂಟಿನ್ಯೂಸ್ ವಿಡಿಯೋ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ. ಅಂದರೆ ಒಂದು ಸಲ ಅವ್ರು ಹಿಂಗೆ ಸುಮಾರು 30ರಿಂದ 60 ಫ್ರೇಮ್ ಅಷ್ಟು ಫೋಟೋಗಳದು ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಅಂದರೆ ಒಂದು ಸಲ ಅವ್ನು ದುರ್ಗುಟ್ಕೊಂಡು ಒಂದು ಸಲ ತಿರುಗಿ ನೋಡಿದ್ರೆ 1 ಸೆಕೆಂಡಲ್ಲಿ 30ರಿಂದ 60 ಫೋಟೋಗಳು ಅದು ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಕ್ಯಾಪ್ಚರ್ ಮಾಡ್ಕೊಂಡಿದ್ದ ತಕ್ಷಣ ಅವರ ಫೋನಿನಲ್ಲಿ ಒಂದು ಡೇಟಾಬೇಸ್ ಇರುತ್ತೆ. ಅಂದರೆ ಈ ಕ್ರಿಮಿನಲ್ ರೆಕಾರ್ಡ್ಸು ಯಾರು ಆಂಟಿ ಸೋಷಲ್ ಎಲಿಮೆಂಟ್ಸ್ ಇರ್ತಾರಲ್ಲ ಅದೆಲ್ಲ ಅವ್ರ ಫೋನಿಗೆ ಕನೆಕ್ಟ್, ಆ ಫೋನಲ್ಲಿ ಆ ಡೇಟಾ ಹಾಕಿರ್ತಾರೆ. ಅಂದರೆ ಒಂದು 65ರಿಂದ 70,000 ಟು ಸ್ಟಾರ್ಟ್ ವಿತ್ ಮಾಡಿದ್ದಾರೆ. ಈಗ ಆ ಫೋಟೋನ ಮತ್ತು ಆ ಫೋನಲ್ಲಿರುವ ಕ್ರಿಮಿನಲ್ ಡೇಟಾ ಬೇಸ್ಗೆ ಮ್ಯಾಚ್ ಆದರೆ ಇಮಿಡಿಯೇಟಾಗಿ ಅವರ ಕನ್ನಡಕದ ಕಾರ್ನರಲ್ಲಿ ಆ ವ್ಯಕ್ತಿ ಚಹರೆ ಬಂದು ಅದು ರೆಡ್ ಆಗಿ ತೋರಿಸುತ್ತೆ. ಅಂದರೆ ಇವನೊಬ್ಬ ಆ್ಯಂಟಿ ಸೋಷಲ್ ಎಲಿಮೆಂಟ್ ಅಂತ ತಕ್ಷಣವೇ ಕಂಡುಹಿಡಿದ್ಬಿಡುತ್ತೆ. ಆಮೇಲೆ ಕಂಡುಹಿಡ್ದಿದ ತಕ್ಷಣ ಅದೇನು ಮಾಡುತ್ತೆ ಅಂದರೆ ಮೊಬೈಲ್ಗೆ ಡೇಟಾ ರವಾನಿಸುತ್ತೆ. ಆ ರವಾನಿಸಿದಾಗ ಪೊಲೀಸವ್ರು ಆ ಡೇಟಾ ನೋಡ್ಬೋದು, ಏನು ಇವನು ಯಾವ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಅಂತ. ಆಮೇಲೆ ತಕ್ಷಣ 4G 5G ಮೂಲಕ ಅವ್ರು ಸೆಂಟ್ರಲ್ ಡೇಟಾ ಸರ್ವರಿಗೆ ಕಳಿಸ್ಬೋದು. ಸೊ ಅವನೇನಾದ್ರು ಟೆರರಿಸ್ಟ್ ಇದ್ದರೆ ತಕ್ಷಣ ಅದು ಅಲಾರಾಮ್ ಆಗುತ್ತೆ. ತಕ್ಷಣ ಅಲ್ಲಿರೋ ಪೊಲೀಸ್ ಹತ್ರ ಬಂದು ಅವನನ್ನು ಸೆಕ್ಯೂರ್ ಮಾಡ್ಕೋತಾರೆ. ಸೊ ಇದು AI ಎನೇಬಲ್ಡ್ ಸ್ಮಾರ್ಟ್ ಕ್ಯಾಮ್ರಾ. ಜೊತೆಯಲ್ಲಿ ಇದ್ರ ಮೇಲೊಂದು ಥರ್ಮಲ್ ಸೆನ್ಸಾರ್ ಇರುತ್ತೆ. ಥರ್ಮಲ್ ಸೆನ್ಸಾರ್ ಅಂದರೆ ಏನಂದರೆ, ಈಗ ನಾನೊಂದು ಗನ್ ಇಟ್ಕೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ. ಈಗ ಬಾಡಿ ಟೆಂಪ್ರೇಚರ್ ಅಂದರೆ ಆ ಥರ್ಮಲ್ ಸೆನ್ಸಾರ್ ಲೈಟ್ ನೋಡಲ್ಲ, ನಮ್ಮ ಟೆಂಪ್ರೇಚರ್ಗಳನ್ನ ಮೆಜರ್ ಮಾಡುತ್ತೆ. ಈ ಕರೋನಾ ಟೈಮಲ್ಲಿ ನೋಡಿರ್ಬೋದು ನೀವೊಂದು ಟಾರ್ಚ್ ಥರ ಹಿಂಗೆ ಬಿಟ್ಟು ನೋಡಿ ಏನು ಟೆಂಪ್ರೇಚರ್ ಇದೆ ಅಷ್ಟು ಗೊತ್ತಾಗುತ್ತೆ. ಸೊ ಅದೇ ಥರ ಥರ್ಮಲ್ ಸೆನ್ಸಾರ್ ಅಳವಡಿಸಿರ್ತಾರೆ. ಆವಾಗ ಒಂದು ಮೈಯಲ್ಲಿ ಒಂದು ಗನ್ ಇದೆ ಅಂತ ಇಟ್ಕೊಳ್ಳಿ. ಈಗ ಮೈನ ನೋಡಿದಾಗ ಆ ಕನ್ನಡಕ ಯೂಶಲಿ ಬಾಡಿ ಟೆಂಪ್ರೇಚರ್ ಅರೌಂಡ್ 37°C ಇರ್ತದೆ. ಅಕಸ್ಮಾತ್ ನಾನು ಗನ್ನೋ ಚಾಕುನೋ ಇದ್ದರೆ ಅಲ್ಲಿ ಹೀಟು ಅದು ಬ್ಲಾಕ್ ಮಾಡುತ್ತೆ. ಆವಾಗ ಅಲ್ಲಿ ಒಂದು ಕೋಲ್ಡ್ ಸ್ಪಾಟ್ ಥರ ಕಾಣುತ್ತೆ ಅವ್ರಿಗೆ. ಸೊ ಆ ಕೋಲ್ಡ್ ಸ್ಪಾಟು ಕಂಡಾಗ ಅದ್ರ ಚಿತ್ರನೂ ಒಂಥರ ರಫ್ ಆಗಿ ಸ್ಕೆಚ್ಚು ಅವ್ರಿಗೆ ಕಾಣುತ್ತೆ. ಆವಾಗ ಗೊತ್ತಾಗುತ್ತೆ, ಓ ಇದು ಗಣ್ಣಿರ್ಬೋದು, ಇಲ್ಲ ಚಾಕು ಇಟ್ಕೊಂಡಿರ್ಬೋದು, ಈ ಥರ ಗೊತ್ತಾಗ್ಬಿಡುತ್ತೆ. ಸೊ ಇದನ್ನು
ಈ AI ಎನೇಬಲ್ಡ್ ಕ್ಯಾಮ್ರಾದಲ್ಲಿ ಅಳವಡಿಸಿದ್ದಾರೆ. ಈ ಕ್ಯಾಮ್ರಾ ಮಾಡಿರೋದು ಭಾರತದವರೇ, ಆತ್ಮನಿರ್ಭರ್ತಾ ಇದರಲ್ಲಿ ಇದನ್ನು ಡೆವಲಪ್ ಮಾಡಿದ್ದಾರೆ. ಸೊ ಇದು ತುಂಬ ಸಕ್ಸಸ್ ಕಂಡ್ರೆ ಪ್ರಾಬಬ್ಲಿ ಡೇಟಾಬೇಸ್ ಫೋನಲ್ಲಿ ಇನ್ನೂ ಅತಿ ಹೆಚ್ಚು ಜಾಸ್ತಿ ಮಾಡ್ತಾರೆ. ಇದನ್ನು ಬರೇ ಕನ್ನಡಕದ ಒಂದೇ ಅಲ್ಲ, ಇದು CCTVಗಳಿಗೆ ಮತ್ತು ಮೂವಿಂಗ್ ವೆಹಿಕಲ್ಸ್ ಮೇಲೆ ಎಲ್ಲ ಕಡೆ ಅಳವಡಿಸಿದ್ದಾರೆ ಈ ಸಲ ರಿಪಬ್ಲಿಕ್ ಡೇ ಅಲ್ಲಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ಪೊಲೀಸವರು ಪ್ರತಿಯೊಬ್ಬರೂ ನೋಡಿ, ಅವ್ರ ಚೆಹರೆನ ನೋಡಿ ಮತ್ತೆ ಅವ್ರನ್ನ ಚೆಕ್ ಮಾಡಿ ಅದಕ್ಕೆಲ್ಲ ಟೈಮ್ ಭಾಳ ಹಿಡಿಯುತ್ತೆ. ಸೊ ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ ಈವನ್ ಬೇಗ ಕ್ರೌಡ್ ಕ್ಲಿಯರ್ ಮಾಡೋದು, ಒಳಗಡೆ ಗೇಟಲ್ಲಿ ಬಿಡೋದು, ಆ ಥರ ಎಲ್ಲ ಫಾಸ್ಟಾಗಿ ಮೂವ್ ಆಗುತ್ತೆ. ಇದು ಎಷ್ಟರ ಮಟ್ಟಿಗೆ ಈ ಫೇಶಿಯಲ್ ರೆಕಗ್ನಿಷನ್ ಹೆಲ್ಪ್ ಮಾಡುತ್ತೆ ಅಂದರೆ, ಅಫ್ಕೋರ್ಸ್ ದೇರ್ ಆರ್ ಲಾಟ್ ಆಫ್ ಆಲ್ಗೊರಿಥಮ್ಸ್ ಬಿಲ್ಡಪ್ ಮಾಡಿರ್ತಾರೆ, ಅದ್ರ ಬಗ್ಗೆ ಇನ್ನೊಂದು ದಿವಸ ನಾನು ಚರ್ಚೆ ಮಾಡ್ತೀನಿ. ಅದು ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ, ಈವನ್ 20 ವರ್ಷದ ಹಳೇ ಮುಖ ಇದ್ರೂ ಈಗಿರುವ ಮುಖಕ್ಕೆ ಕಂಪೇರ್ ಮಾಡಿ ಅದು ಇಮಿಡಿಯೇಟಾಗಿ ಇವನೇ ಅಂತ ಗುರುತಿಸ್ಬೋದು, ಅಷ್ಟು ಸಾಫ್ಟ್ವೇರ್ ಡೆವಲಪ್ ಮಾಡಿರ್ತಾರೆ. ಜೊತೆಯಲ್ಲಿ ಈವನ್ ಅವ್ನು ಗಡ್ಡ ಬಿಟ್ಟಿರ್ತಾನೋ ಇಲ್ಲ ತಲೆ ಬೋಲ್ಟ್ಸ್ ಇರ್ತಾನೋ, ಯಾವುದೇ ಥರ ಬಂದ್ರೂ ಅವನ ಕಣ್ಣಿನ ಡಿಸ್ಟೆನ್ಸು, ಅವನ ಮೂಗಿನ ಡಿಸ್ಟೆನ್ಸು, ಈ ಥರ ದೇರ್ ಆರ್ ಡಿಜಿಟಲ್ ಪ್ಯಾಟ್ರನ್ಸ್ ಕ್ರಿಯೇಟ್ ಮಾಡಿರ್ತಾರೆ ಫೋಟೋದಲ್ಲಿ. ಫೋಟೋ ಅಂದರೆ ಫೇಸ್ ತಗೊಳ್ಳಲ್ಲ, ಅದು ಡಿಜಿಟಲ್ ಪ್ರಿಂಟಾಗಿ ಕ್ರಿಯೇಟ್ ಆಗುತ್ತೆ. ಅಂದರೆ 128 ಅಂದರೆ ಇಲ್ಲಿಂದ ಈ ಮೂಗಿಂದ ಈ ಮೂಗು ತುದಿಗೆ ಒಂದು ಡಿಸ್ಟೆನ್ಸು, ಕಣ್ಣಿಂದ ಕಣ್ಣಿಗೆ ಒಂದು ಡಿಸ್ಟೆನ್ಸು. ಸೊ ಈ ಥರ ಡಿಜಿಟಲ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಡಿಜಿಟಲ್ ಆಗಿ ಕನ್ವರ್ಟ್ ಆಗಿದ್ದ ಡೇಟಾಲಿರುವ ಸ್ಟೋರ್ ಡೇಟಾಗೆ ಆ ಡಿಜಿಟ್ಸ್ ಮ್ಯಾಚ್ ಆದರೆ ಅದು ಇಮಿಡಿಯೇಟಾಗಿ ಇವನೇ ಅಂತಲೇ ಹೇಳುತ್ತೆ. ಸೊ ಇದೇ ಥರ ಅದು ಕಂಡುಹಿಡಿಯುತ್ತೆ. ಸೊ ಇದು ಎಷ್ಟೇ ಹಳೆ ಚಿತ್ರ ಆದ್ರೂ ಈಗಿರೋ ಈಗಿರೋ ವ್ಯಕ್ತಿಗೆ ಅದು ಮ್ಯಾಚ್ ಆದರೆ ಹಳೆ ಚಿತ್ರ ಇವನೇ ಅಂತ ಕಂಡುಹಿಡಿದು ತಕ್ಷಣ ಅದು ಒಂದು ಅಲರ್ಟ್ ಕೊಡುತ್ತೆ ಪೊಲೀಸವ್ರಿಗೆ. ಇದು AI ಎನೇಬಲ್ಡ್ ಸ್ಮಾರ್ಟ್ ಕ್ಯಾಮ್ರಾನ ಈ ಸಲ ಬಳಸ್ತಾ ಇರೋದು. ಇದು ಏನಾದ್ರು ತುಂಬ ಸಕ್ಸಸ್ ಆದರೆ ದೇಶಾದ್ಯಂತ ಇದನ್ನು ಅಳವಡಿಸ್ತಾರೆ ಮತ್ತು ಪೊಲೀಸವ್ರಿಗೂ ಇದರಿಂದ ಹೆಚ್ಚು ಹೆಲ್ಪ್ ಆಗುತ್ತೆ ಸೆಕ್ಯೂರಿಟಿಯನ್ನು ಕಾಪಾಡೋಕ್ಕೆ.